ನೋಡು, ನಾನು ಹೇಳಿದಾಗ ನಡೆಯುತ್ತೆ, ನಡಿಲೇಬೇಕು. ಅರ್ಥ ಆಯ್ತಾ? ಮಾವ ಒಂದು ನಿಮಿಷ ಫೋನ್ ಮಾಡ್ತೀನಿ. ಫೋನ್ ಮಾಡ್ತೀನಿ ಅಂತ ಹೇಳ್ತಲ್ಲ, ಇಡು ಫೋನ್. ಮಾವ ಯಾಕಿನ್ನೂ ಸುಮ್ಮನೆ ಇದ್ದೀರಾ? ಈ ಮದ್ವೆನ ನಿಲ್ಸೋಕೆ ನಿಮ್ ಕೈಲಿಂದ ಆಗುತ್ತೋ ಇಲ್ವೋ ಹೇಳ್ಬಿಡಿ. ಸೀರಿಯಸ್ ಆಗಿ ಏನಾದ್ರು ಪ್ಲಾನ್ ಮಾಡಿ ಅಂತಂದ್ರೆ ಇಬ್ರು ತಮಾಷೆ ಮಾಡ್ತಾ ಕೂತಿದ್ದೀರಾ? ರಮ್ಯಾ, ಇವತ್ ನಡೆಯುವಂತ ತಮಾಷೆನ ನೀನ್ ಹಿಂದೆ ಯಾವತ್ತೂ ನೋಡಿರಲ್ಲ, ಮುಂದೂ ನೋಡಕ್ಕಾಗಲ್ಲ. ಕೂಲ್ ಕೂಲ್. ಏನ್ ಕೂಲ್ ಕೂಲ್? ಇಲ್ಲಿ ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ರಮ್ಯಾ, ನೀನು ವಿಶಾಖಕ್ಕೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಾವು ಅದಕ್ಕೇನೋ ನಮ್ಮ ದಾರಿ ತರಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ನಮ್ಮ ಯೋಚನೆ ಬದಲಾಗಿದೆ. ಅವ್ರು ಏನ್ ತಯಾರಿ ಮಾಡ್ತಾರೋ ಮಾಡ್ಲಿ. ತಯಾರಿ ಮಾಡಿದ ಮಾತ್ರಕ್ಕೆ ಮದುವೆ ನಡೆಯುತ್ತೆ ಅಂತ ಹೇಳಕ್ಕಾಗಲ್ವಲ್ಲ. ಕೈಯಲ್ಲಿ ತಗೊಂಡಿರೋ ತುತ್ತು ಬಾಯಿ ಬೀಳೋದಕ್ಕಿಂತ ಮುಂಚೆ ಯಾರು ಬಿಡ್ಬೋದಲ್ವಾ? ಅಂದ್ರೆ ನೀವು ಆಲ್ರೆಡಿ ಏನೋ ಪ್ಲಾನ್ ಮಾಡಿದೀರಾ? ಹರಿ ಓಂ. ನಮಸ್ತೆ. ಬನ್ನಿ ಬನ್ನಿ. ಪೂಜೆ ಪ್ರಾರಂಭ ಮಾಡ್ಬೋದಲ್ಲ? ಎಲ್ರೂ ಬಂದಾಯ್ತಲ್ಲ, ಇನ್ನೀವು ಪೂಜೆ ಶುರು ಮಾಡ್ಕೊಳ್ಳಿ. ಅಳಿಯಂದ್ರೆ ದಯವಿಟ್ಟು. ದೇವಕಿ, ರಾಧಿಕನ್ ಕರ್ಕೊಂಬ. ಅದನ್ನ ಯಾಕೆ ಉಟ್ಕೊಳ್ಳಿಲ್ಲ? ಆ ಸೀರೆನ ಆರತಿ ಸಮಯದಲ್ಲಿ ಉಟ್ಕೋ, ಇವಾಗ ಇದನ್ನೇ ಹಾಕು ಅಂತ ನಾನೇ ಹೇಳ್ದೆ. ಅಯ್ಯೋ, ಅದು ಹೊಸಬಟ್ಟೆ ಅಲ್ಲ, ನಮ್ ವಿಶಾಖ ಹಾಕಿ ಬಿಟ್ಟಿದ್ದು. ಅದೇನ್ ದೊಡ್ಡ ವಿಷಯ ಅಲ್ಲ. ನಮ್ ರಾಧಿಕಾ ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗೇ ಕಾಣಿಸ್ತಾಳೆ. ರಾಧಿಕಾ, ನೀ ಬಾಮ್ಮ ಕೂತ್ಕೋ ಪೂಜೆಗೆ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय
गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಶಾಸ್ತ್ರಿಗಳೇ, ಪೂಜೆ ಎಲ್ಲ ಮುಗಿತಲ್ಲ, ನಿಶ್ಚಿತಾರ್ಥದ ಶಾಸ್ತ್ರನೂ ಮಾಡ್ಬಿಡೋಣ. ಅಗತ್ಯವಾಗಿ ಆಗ್ಬೋದು. ಅತ್ತೆ, ನಿಶ್ಚಿತಾರ್ಥಕ್ಕಿಂತ ಮುಂಚೆ ನಮ್ದೊಂದು ಶಾಸ್ತ್ರ ಇದೆಯಲ್ಲ, ಮರ್ತ್ಬಿಟ್ರಾ? ಯಾವ್ದಮ್ಮ ಅದು? ಹಾಡು ಕುಂತ ಅಂದ್ರೆ ತುದಿಗಾಲ ನಿಂತಿರ್ತಾಳೆ. ಅದಕ್ಕೇನಂತೆ ಅಗತ್ಯವಾಗಿ. ಅಂದ ಬೇಗ ಬೇಗ ಈ ಸೀರೆ ಉಟ್ಕೊಂಡು ಈ ಒಡವೆಗಳೆಲ್ಲ ಹಾಕೊಂಡು ರೆಡಿ ಆಗು. ದೇವ್ಕಿ, ನಾನು ರಾಧಿಕಾ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಖಂಡಿತವಾಗ್ಲೂ ಮಾತಾಡಿಮ್ಮ. ರಾಧಿಕಾ, ನೀನು ಮದ್ವೆಗೆ ಮನ್ಸಾರ ಒಪ್ಪಿದೆಯಾ ತಾನೇ? ಅವಾಗಿನ ನೋಡ್ತಾ ಇದ್ದೀನಿ, ಎಲ್ರೂ ಎಷ್ಟೊಂದು ಖುಷಿಯಿಂದ ಇದ್ದಾರೆ. ಆದ್ರೆ ನೀನ್ ಮಾತ್ರ ಯಾಕಮ್ಮ ಸಪ್ಪಿದೀಯಾ? ಅದು ವಿಶಾಖ ಅನ್ಕೊಂಡೆ, ಅದೇ ಇರ್ಬೇಕು ಅಂತ ಅನ್ಕೊಂಡೆ. ವಿಶಾಖ ಇರೋ ಜಾಗದಲ್ಲಿ ನೀನಿರ್ಬೇಕು ಅಂತ ಬೇಜಾರ? ವಿಶು, ಹೀಗ್ ಮಾಡೋದಕ್ಕೆ ನಿನ್ ಮನಸ್ಸಾದ್ರೆ ಹೇಗ್ ಬಂತಪ್ಪ? ನೀನು ವಿಶಾಖನ ಗಂಡ, ಅವಳ ಜಾಗದಲ್ಲಿ ಈ ದರಿದ್ರದವಳನ್ನ ತರೋದು ಸರಿನಾ? ಅದು ವಿಶಾಖ ಬದುಕಿದ್ದಾಗ್ಲೇ ಇನ್ನೊಬ್ಬಳನ್ನ ಮದ್ವೆ ಮಾಡ್ಕೊಳ್ಳೋದು ತಪ್ಪಲ್ವಾ? ವಿಶಾಖ ಅವಳಾಗ ಅವಳೇ ಈ ಸಂಬಂಧ ಬೇಡ ಅಂತ ದೂರ ಹೋಗಿದ್ದಾಳೆ, ವಿಚ್ಛೇದನಕ್ಕೂ ಒಪ್ಕೊಂಡಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೂ ವಿಶು ಯಾಕೆ ಒಬ್ಬಂಟಿಯಾಗಿರ್ಬೇಕು? ಅವನಿಗೂ ನೂರಾರು ಆಸೆಗಳು, ಕನಸುಗಳು ಎಲ್ಲ ಇರೋದಿಲ್ಲ.
ಅವನು ನಿನ್ ಜೊತೆ ಮದುವೆ ಮಾಡಿಕೊಂಡು ಒಂದು ಹೊಸ ಜೀವನ ಆರಂಭಿಸ್ಬೇಕು ಅಂತ ಇದ್ದಾನೆ. ಆದ್ರೆ ನೀನ್ ಯಾಕಮ್ಮ ಹಿಂಜರಿತಿದೀಯ? ಹೋಗಿ ಹೋಗಿ ಅವಳನ್ನ ಮದ್ವೆ ಆಗಕ್ ಹೊರಟಿದ್ಯಲ್ಲ, ನಿನ್ನ ಎದುರುಗಡೆ ನಿಲ್ಲೋ ಯೋಗ್ಯತೆನೂ ಇಲ್ಲ ಅವಳಿಗೆ. ನನ್ನ ಪ್ರಕಾರ ನಿನ್ಗಿಂತ ಒಳ್ಳೆ ಹುಡುಗಿ ನಮ್ಮ ವಿಷುಗೆ ಎಲ್ಲೂ ಸಿಗಲ್ಲ. ನಮ್ಮನೆ ಸೊಸೆಯಾಗಕ್ಕೆ ತಕ್ಕನಾದ ಗುಣ, ನಡತೆ ಎಲ್ಲ ನಿನ್ನಲ್ಲಿದೆ. ಅಂತ ಅನಿಷ್ಟದವಳನ್ನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಮಮ್ಮ ಅಜ್ಜಿಗೆ ಅದ್ ಹೇಗಾದ್ರೂ ಮನಸ್ಸು ಬಂತು. ಜಾತಿ ಇಲ್ಲ, ಕುಲ ಇಲ್ಲ, ಇನ್ನು ಧರ್ಮಾಧಿಕಾರಿಗಳ ಹೆಂಡತಿ ಅನ್ನಿಸ್ಕೊಳಕ್ಕೆ ಯಾವ ಲಕ್ಷಣವೂ ಅವಳಿಗಿಲ್ಲ. ಅವಳು ಕಾಲಿಟ್ಟು ಮನೆಯಲ್ಲಿ ಕಣ್ಣೀರೇ ಹೊರತು ನಗು ಇರಲ್ಲ. ನಮ್ಮ ವಿಷು ಕಣ್ಣೀರು ಒರೆಸಿ ಅವನ ನಗೋ ಹಾಗೆ ಮಾಡೋ ಶಕ್ತಿ ನಿನಗೆ ಮಾತ್ರ ಇದೆ ರಾಧಿಕಾ. ಅವನ ಕೈ ಹಿಡಿದು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ಯೋಗ್ಯತೆ ನಿನಗಿದೆ. ಆ ತೇಜಸ್ಸು ನಿನ್ನ ಕಣ್ಣುಗಳಲ್ಲಿದೆ. ಅವಳ ದೃಷ್ಟಿ ಬಿದ್ರೆ ಸಾಕು, ಮನೇನೆ ಹಾಳಾಗಿ ಹೋಗುತ್ತೆ. ಮರಿ, ನೀನೇನು ಚಿಂತೆ ಮಾಡ್ಬೇಡ. ಈ ಮದುವೆ ನಡೆಯಲ್ಲ ಅಂತ ನಾನೆಲ್ರಿಗೂ ಹೇಳ್ಬಿಡ್ತೀನಿ. ಅಜ್ಜಿ, ನೀವು ಶಾಸ್ತ್ರಿಗಳಮ್ಮ, ಈ ಮನೆಗೆ ಹಿರಿಯರು. ಅದಕ್ಕೆ ಎಷ್ಟೋ ತನಕ ನೀವು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೆ. ಆದ್ರೆ ಈ ಮದುವೆ ನಡೆದೇ ನಡೆಯುತ್ತೆ. ರಾಧಿಕನ್ ಇಷ್ಟಪಟ್ಟಿದ್ದೀನಿ. ಮನಸ್ಸಲ್ಲಿ ಅವಳನ್ನ ಬಿಟ್ಟಿನ್ ಯಾರಿಗೂ ಜಾಗ ಇಲ್ಲ. ನಾ ಮೊದಲಿಂದ ಮದುವೆ ಆಗ್ಬೇಕು ಅನ್ಕೊಂಡಿದ್ದು ರಾಧಿಕನ್. ಆದ್ರೆ ಅವಳ ಹೆಸರು ವಿಶಾಖ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ಒಂದು ಸಣ್ಣ ತಪ್ಪಿಂದ ಇಷ್ಟು ದೊಡ್ಡ ದುರಂತ ಆಗಿದೆ. ರಾಧಿಕನ್ನ ಮದುವೆ ಆಗೇ ಆಗ್ತೀನಿ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ದೇವರ ದಯದಿಂದ ಸದ್ಯ ನೀನ್ ಈ ಮದ್ವೆಗೆ ಒಪ್ಕೊಂಡಿಯಲ್ಲ. ನಮ್ಮ ವಿಷು ಹೆಂಡತಿನ ರಾಧಾರಾಣಿ ಅಂತ ಕರಿಬೇಕು ಅನ್ಕೊಂಡಿದ್ದೆ. ಅವಳು ಹೇಗಿರ್ಬೇಕು ಅನ್ನೋದನ್ನ ಏನ್ ಕಲ್ಪನೆ ಮಾಡ್ಕೊಂಡಿದ್ನೋ ನೀನ್ ಹಾಗೇ ಇದೀಯ. ಅಜ್ಜಿ ಒಂದ್ ನಿಮಿಷ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಟುಕಿ ಚೆಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಟುಕಿ ಚೆಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು.
ಗೆಳತಿ ಆ ಉಯ್ಯಾಲೆಯಲ್ಲಿ ಆಲಾಲಿಯ ಕೇಳೋ ಭಾಗ್ಯ ಬಂದು ಬಾಗಿಲ ತಟ್ಟಿ ಕರೆದಿದೆ ನಿನ್ನ ಸುಬ್ಬಿ ಸುಬ್ಬಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಗೂಡಲ್ಲಿ ಹುಡುಗಿ ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸರಿ, ಈಗ ಮುಂದಿನ ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಣವಾ? ಆಗ್ಬೋದು. ದೇವ್ಕಿ, ಶಾರದಮ್ಮನವ್ರೆ, ಆರತಿ ತಟ್ಟೆ ತನ್ನಿ. ರಮ್ಯಾ, ನೀನು ಅಮ್ಮನೇ ದೊಡ್ಡ ಸೊಸೆ ಅಲ್ಲಮ್ಮ, ಆರತಿ ಮಾಡ್ಬಮ್ಮ. ಅಯ್ಯೋ, ನಾನ್ ಯಾಕೆ ಮಾಡ್ಲಿ? ನಾನು ಎಷ್ಟು ಹೊತ್ತಿಂದ ಇಲ್ಲಿದ್ದೀನಿ, ಒಬ್ರು ನನ್ನ ಕಡೆ ಗಮನ ಕೊಡ್ಲಿಲ್ಲ. ಈಗ ನಾನು ಯಾಕೆ ಆರತಿ ಎತ್ತಕ್ ಹೋಗ್ಬೇಕು? ರಮ್ಯಾ, 5 ಜನ ಸುಮಂಗ್ಲಿಯರಲ್ಲಿ ನೀನು ಒಬ್ಳು. ಅದು ಅಲ್ಲದೆ ನಮ್ಮನೆಗೆ ದೊಡ್ಡ ಸೊಸೆ ನೀನು, ಅದನ್ನ ಮರಿಬೇಡ. ಹಾಯ್, ಹೆಸರಿಗೆ ಮಾತ್ರ ದೊಡ್ಡ ಸೊಸೆ, ಬೇರೆ ಏನಕ್ಕೂ ಲೆಕ್ಕಕ್ಕಿಲ್ಲ. ನಾನು ಆರತಿ ಮಾಡಲ್ಲ, ಯಾರಾದ್ರೂ ಮಾಡ್ಕೊಳ್ಳಿ. ರಮ್ಯಾ, ಸುಮ್ಮನೆ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡಬೇಡ. ನೀನು ಈ ರೀತಿ ಹುಚ್ಚುಚ್ಚಾಗೆಲ್ಲ ಆಡೋಗಿದ್ರೆ ಬರಲೇಬಾರ್ದಾಗಿತ್ತು. ರಮ್ಯಾ, ಆರತಿ ಮಾಡಮ್ಮ. ಯಾರೇನು ತಪ್ಪು ಮಾಡಿದ್ರು ನಮ್ಮ ಕರ್ತವ್ಯನ ನಾವು ಮಾಡಲೇಬೇಕು. ಮಾಡು, ಹೋಗಮ್ಮ, ಹೋಗು.